ನಡು ರಾತ್ರಿ ಸ್ವಾತಂತ್ರ್ಯ ಕೊಟ್ಟರೆ ನೀವು ತಂದು ಬೀದಿಲಿ ಇಟ್ಟರೆ ನಮ್ಮ ಊರು ಎಂದು ರಾಮರಾಜ್ಯವಾಗದು. ಬಂಧುಗಳೇ, ಈ ಹಾಡನ್ನ ಕೇಳಿದ್ರೆ ನಿಜಕ್ಕೂ ಮೈ ರೋಮಾಂಚನವಾಗುತ್ತೆ. ಯಾಕಂದ್ರೆ ರವಿಚಂದ್ರನ್ ಅಂದ್ರೆ ಒಂದಿಷ್ಟು ಮಾತೆ ಬೇರೆ. ಅವರು ಕ್ರೇಜಿ ಸ್ಟಾರ್ ಅಂತಲೇ ಅವ್ರಿಗೆ ನಾವು ಕರಿತೀವಿ. ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರನ್ನ ಕನಸುಗಾರ ಎಂದು ನಾವು ಕರೆಯದಂತೂ ಸತ್ಯದ ಮಾತಾಗಿದೆ. ಆದರೆ ರವಿಚಂದ್ರನ್ ಅವರ ಈ ಒಂದು ಸಾಂಗ್ಸೆ ಅಂತಲ್ಲ, ಯಾವುದೇ ರವಿಚಂದ್ರನ್ ಅವರ ಸಿನಿಮಾ ಆಗಿರಬಹುದು, ಏನೇ ಆಗಿದ್ರು ಸಹ ಒಂದಿಷ್ಟು ಈ ಹಾಡುಗಳನ್ನ ಕೇಳುವಾಗ ಮನಸ್ಸಲ್ಲಿ ಒಂದಿಷ್ಟು ತಳಮಳ, ರೋಮಾಂಚನ ಮತ್ತು ಮೈ ಮೇಲಿರ್ತಕ್ಕಂಥ ಕೂದಲುಗಳನ್ನ ಎದ್ದು ನಿಲ್ಲುವಂತ ಮಟ್ಟಕ್ಕೆ ಬಂದು ನಿಲ್ಲುವಂತ ಸನ್ನಿವೇಶಗಳನ್ನ ತಕ್ಕಾಗೆ ಪಾತ್ರ ಮಾಡುವಂತ ಏಕೈಕ ನಾಯಕ ರವಿಚಂದ್ರನ್. ಅವರ ಸಿನಿಮಾ ಶಾಂತಿ ಕ್ರಾಂತಿ ರಿಲೀಸ್ ಮಾಡಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಅವರ ಮಕ್ಕಳು ಬಂದಿದ್ದಾರೆ. ಆದರೆ ರವಿಚಂದ್ರನ್ ಒಪ್ಪಿಗೆ ಕೊಟ್ಟಿದ್ದಾರೆ. ಸುಮಾರು ದಿನಗಳಿಂದ ಮಾಡಬೇಕಂತ ಅವ್ರ ಕನಸಾಗಿತ್ತು. ಆದರೂ ಕೂಡ ಅದನ್ನ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಡೀ ಸಾಲ ಮಾಡಿಕೊಂಡು ಸುಮ್ಮನೆ ಹಾಳಾಗಿ ಹೋಗಿದಂತ ರವಿಚಂದ್ರನ್ ಅವರಿಗೆ ಈಗ ಕಾಲ ಕೂಡಿ ಬಂದಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಬಂಧುಗಳೇ, ರವಿಚಂದ್ರನ್ ಅಂದ್ರೆ ನಮಗೆಲ್ಲ ಪಂಚಪ್ರಾಣ. ನಿಜವಾಗ್ಲೂ ಹೇಳ್ತೀವಿ, 1991ರಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಶಾಂತಿ ಕ್ರಾಂತಿ ಸಿನಿಮಾ, ಆ ಸಿನಿಮಾ ಬರುವಂತ ಸಂದರ್ಭದಲ್ಲಿ ನಾನು 8ನೇ ಕ್ಲಾಸ್ನಲ್ಲಿದ್ದೆ. ಅಂದ್ರೆ ನಾನು 8ನೇ ತರಗತಿಯಲ್ಲಿ ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ಕೂಡ ರವಿಚಂದ್ರನ್ ಅವರ ಹಾಡುಗಳಂದ್ರೆ ಅಷ್ಟೊಂದು ಪಂಚಪ್ರಾಣ ಆಗ್ತಕ್ಕಂಥ ವಿಷಯ ಆಗಿತ್ತು. ಆದರೆ ಇವತ್ತಿಗೂ ಕೂಡ ಆ ಸಿನಿಮಾದ ಹಾಡುಗಳು ಕೂಡ ಅಷ್ಟೇ ಇಂಪಾಗಿದ್ದಾವೆ. ಅವ್ರ ಸಿನಿಮಾಗಳ ಹಾಡುಗಳು ಕೂಡ ಅಷ್ಟೇ ಸೊಗಸಾಗಿದ್ದಾವೆ. ಅವ್ರು ಹಾಡಿದಂಥ ಹಾಡುಗಳಾಗಿರ್ಲಿ ಅಥವಾ ಅವ್ರು ಮಾಡಿದಂಥ ನಟನೆ ಆಗಿರಲಿ ಇವತ್ತಿಗೂ ಕೂಡ ಯಾರು ಮರೆಯುವಂತಿಲ್ಲ. ಹಾಗಾಗಿ 1991ರಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಶಾಂತಿ ಕ್ರಾಂತಿ ಆ ಒಂದು ಕಾಲಘಟ್ಟದಲ್ಲಿ 10 ಕೋಟಿ ರೂಪಾಯಿಗಳಿಗೆ ಸಿನಿಮಾ ತಯಾರು ಮಾಡಿ ಹಿಂದಿ, ತೆಲುಗು, ತಮಿಳು, ಈ ತರ ಕನ್ನಡ 4 ಭಾಷೆಗಳಲ್ಲಿ ಆ ಶಾಂತಿ ಕ್ರಾಂತಿಯನ್ನ ಸಿನಿಮಾನ ತಂದು ಇವತ್ತು ಅದರಿಂದ ಫೇಲ್ ಆದ್ರು. ಅದು ಸಕ್ಸಸ್ ಆಗಲಿಲ್ಲ ಎಂಬ ಕಾರಣಕ್ಕಾಗಿ ಸೋತು ಸುಣ್ಣವಾಗಿದ್ದಾರೆ. ಅದೆಷ್ಟೋ ಜನ ರವಿ ಸರ್ ಹೇಳಿದ್ರು, ಆಯ್ತು ಸಾಲ ಮಾಡಿಕೊಂಡು ಊರ್ ಬಿಟ್ಟ ರವಿ ಅಂತಕ್ಕಂಥ ಮಾತು ಕೂಡ ಅಲ್ಲಲ್ಲಿ ಅವ್ರವ್ರು ಹೇಳ್ತಾ ಇರ್ತಾರೆ ಆಗಾಗ. ಆದ್ರೆ ಇವತ್ತಿಗೂ ಕೂಡ ನಿಮ್ಮನ್ನ ಕರ್ನಾಟಕ ಜನತೆ ಯಾವತ್ತೂ ಮರೆತಿಲ್ಲ ರವಿ ಸರ್, ಮರೆಯೋಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ನೀವು ಕೊಟ್ಟಂತ ಕೊಡುಗೆ, ನೀವು ಕೊಟ್ಟಂತ ಸಿನಿಮಾಗಳು, ಕನ್ನಡಕ್ಕಾಗಿ ದುಡಿದಿರ್ತಕ್ಕಂಥ ಒಂದು ತುಡಿತ ಏನಿತ್ತಲ್ಲ, ಆ ತುಡಿತ ಇವತ್ತಿಗೂ ಕೂಡ ಇದೆ. ನಾವು ಕೂಡ ನಿಮ್ಮ ಸಿನಿಮಾಗಳು ನೋಡುವಾಗ ₹1 ಆಟಣೆ ಚಾರಣೆ ರೊಕ್ಕನ್ನ ಕದ್ದುಕೊಂಡು ಹೋಗಿ ಒಂದಿಷ್ಟು ಕೂಡಿಟ್ಟು ಸಿನಿಮಾ ನೋಡಿದಂಥವ್ರು ಅವರೇ. ನಾವು ಕೂಡ ಆ ರೀತಿಯಿಂದ ಬಂದಂಥವ್ರೆ. ನಾವು ಕೂಡ ಹಲವಾರು ರೀತಿಯಲ್ಲಿ ಸಾಲ ಸೂಲ ಮಾಡಿಕೊಂಡು ಹಾಳಾಗಿದ್ದವ್ರೆ. ಆದ್ರೆ ಈಗ ಬರ್ತಾ ನಿಮ್ಮ ಮಕ್ಕಳೇನು ಬಂದ್ರಲ್ಲ, ವಿಕ್ರಮ್, ಮನೋಜ್ ಅಂತಕ್ಕಂಥವ್ರು, ಆ ವಿಚಾರಗನುಗುಣವಾಗಿ ತಂದೆ ಮಾಡಿರ್ತಕ್ಕಂಥ ಏನಾದರೂ ಒಂದು ಸಾಧನೆ ಮಾಡೋಣ ಅಂತಕ್ಕಂಥ ಆಲೋಚನೆಗೆ ಬಂದ್ಬಿಟ್ಟು ಇವತ್ತು ರಿಲೀಸ್ ಮಾಡ್ತಿರಲ್ಲ, ನಿಮ್ಮ ಸಾಲಗಳೆಲ್ಲ ಪರಿವರ್ತನೆ ಆಗುತ್ತೆ. ನಿಮ್ಮ ಸಾಲ ಕೂಡ ಎಲ್ಲ ಕ್ಲಿಯರ್ ಆಗುತ್ತೆ. ಈ ಶಾಂತಿ ಕ್ರಾಂತಿ ರಿಲೀಸ್ ಮಾಡಿದ್ರೆ ಪ್ರತಿಯೊಬ್ಬ ಕರ್ನಾಟಕದ ಕನ್ನಡಿಗರಂತಕ್ಕಂಥ ಮನುಷ್ಯ ಒಂದಿಷ್ಟು ಸಿನಿಮಾವನ್ನ ನೋಡಿ ಅಲ್ಲದೆ ₹100 ಕೊಟ್ಟು ಸಿನಿಮಾ ತೆಗೆದುಕೊಂಡು ಸಿನಿಮಾ ಥಿಯೇಟರ್ಗೆ ಹೋಗಿ ನುಗ್ಗುವಂತ ಕಾಲ ಈಗ ಮತ್ತೆ ಬಂದಿದೆ. ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಷ್ಟಿದೆ. ಆ ವಿಚಾರಕ್ಕಾಗಿ ಹೇಳ್ತಾ ಇದೀವಿ. ಇವತ್ತು ನೀವೇನು ರಿಲೀಸ್ ಮಾಡ್ಲಿಕ್ಕೆ ಅಭಿಮಾನಿಗಳು ಒತ್ತಡ ಹಾಕ್ತಾ ಇರಲ್ಲ. ಯಾವುದೇ ಸಾಮಾಜಿಕ ಜಾಲತಾಣ ತಗೊಳ್ರಿ, ಯಾರದೇ ವಾಟ್ಸಪ್ ತಗೊಳ್ರಿ, ಯಾರದೇ DP ಇಟ್ಕೊಳ್ರಿ, ಎಲ್ಲರಲ್ಲಿ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳು ಕೂಡ ತಮ್ಮ ಸ್ಕೂಲ್ ಕಾಲೇಜುಗಳು ಕೂಡ ನಿಮ್ದೇ ಹಾಡನ್ನ ಇಟ್ಕೊಂಡು ಅವರು ತಮ್ಮ DPಗಳು ಇಟ್ಕೊಳ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ಪ್ರಚಾರವಾಗ್ತಾ ಇದೆ. ರವಿ ಸರ್, ಯಾವುದೇ ಕಾರಣಕ್ಕೂ ನೀವು ಹಿಂಜರಿಬೇಡಿ, ಯಾವುದೇ ಕಾರಣಕ್ಕೂ ನೀವು ಅದನ್ನ ತಡೆಗಟ್ಟಬೇಡಿ. ರಿಲೀಸ್ ಆಗ್ಲಿ. ಕನ್ನಡಿಗರು ನೀವು ಕನ್ನಡ ಸಿನಿಮಾಕ್ಕೆ ಕೊಟ್ಟಂತ ಕೊಡುಗೆ ಇತ್ತಲ್ಲ, ಆ ಕೊಡುಗೆನ ಇವತ್ತು ಮರಳಿ ಕೊಡುವಂತ ಕಾಲ ಬಂದಿದೆ. ನೀವೆಲ್ಲ ಆಗಾಗಲ್ಲ ಎಲ್ಲೋ ಒಂದ್ ಕಡೆ ಸಭೆ ಸಮಾನ ಹೇಳ್ತಿದ್ದಿಲ್ಲ, ನಾನು ಈ 10 ಕೋಟಿ ರೂಪಾಯಿ ಅಲ್ಲ ರೀ, ಎಷ್ಟೋ ಕೋಟಿಯನ್ನು ನಾನು ಕಳ್ಕೊಂಡಿದ್ದೆ. ಯಾರಿಗೋಸ್ಕರ ಕಳ್ಕೊಂಡಿದ್ದೆ ಅಂದ್ರೆ ನಿಮ್ಗೆ ಸಿನಿಮಾ ಮಾಡಿಸಿ
ತೋರ್ಸೋಗೋಸ್ಕರ ನಾನು ಕಳ್ಕೊಂಡಿದ್ದೆ. ಆದರೆ ಇವತ್ತಿಗೂ ಕೂಡ ನನ್ನ ಮುಖದಲ್ಲಿ ನಗು ಇದೆ. ಯಾವತ್ತೂ ಕೂಡ ಹತಾಶೆ ಆಗಿಲ್ಲ, ಯಾವತ್ತೂ ಕೂಡ ಬೇಜಾರಾಗಿಲ್ಲ, ಯಾವತ್ತೂ ಕೂಡ ಇನ್ನೊಬ್ಬರಿಗೆ ನಾನು ಬೈದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿರಲ್ಲ, ಅದೇ ಒಂದು ಪ್ರೀತಿ ಇವತ್ತು ನಿಮ್ಮನ್ನ ಉಳಿಸ್ಕೊಂಡಿದೆ. ಅದೇ ಪ್ರೀತಿಯನ್ನ ಇವತ್ತು ನಿಮ್ಮನ್ನ ಈ ಶಾಂತಿ ಕ್ರಾಂತಿ ರಿಲೀಸ್ ಮಾಡಿಬಿಟ್ರೆ ಮತ್ತೆ ನೀವು ಮೊದಲಿನ ತರ ರವಿಚಂದ್ರನಾಗಿ ಇರ್ತೀರಿ ಅನ್ನುವಂತ ಸಂದೇಶ ನಿಮ್ಮನ್ನ ನಾವು ಹೇಳ್ತಾ ಇದೀವಿ. ರವಿ ಸರ್ ನೀವು ಮಾಡಿರ್ತಕ್ಕಂಥ ಒಂದೊಂದು ಸಿನಿಮಾಗಳು ಕೂಡ ನಾವು ಹೇಳಬಲ್ಲೇವಿ. ಅಂಜದ ಗಂಡು, ರಣಧೀರ, ರಾಮಾಚಾರಿ ಮತ್ತು ಯುದ್ಧ ಕಾಂಡ, ಸೋಲಿಲ್ಲದ ಸರದಾರ, ಅನೇಕ ರೀತಿಗಳಲ್ಲಿ ನೀವು ಕೆಲಸ ಮಾಡಿದಿರಿ. ಈ ಕೆಲಸ ಮಾಡಿರ್ತಕ್ಕಂಥ ಪುಟ್ನಂಜ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಪ್ರೇಮಲೋಕ ಆಗಿರ್ಬೋದು, ಹಲವಾರು ರೀತಿಗಳಿಂದ ನೀವು ವಿಚಾರ ಮಾಡಿಕೊಂಡ್ರೆ ನೀವು ಕೊಟ್ಟಂತ ಕನ್ನಡದ ಸಿನಿಮಾಗಳ ಹಾಡುಗಳನ್ನ ಅವತ್ತಿನ ಲವ್ ಫೇಲ್ಯೂರ್ಸ್ಗಳೇನಿದ್ರಲ್ಲ ಆ ಹಾಡುಗಳನ್ನ ಇಟ್ಟುಕೊಂಡು ತಮ್ಮ ಪ್ರೀತಿ ಪ್ರೇಮ ಪ್ರಣಯಗಳನ್ನ ಮಾಡ್ತಾ ಇದ್ರು. ಇವತ್ತು ಕೂಡ ಅದೇ ಮಕ್ಕಳು ಕೂಡ ಇವತ್ತು ಪ್ರೀತಿ ಪ್ರೇಮ ಪ್ರಯಾಣನ ಇಲ್ಲೇ ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ನಿಮ್ಮ ಸಾಂಗ್ಸ್ಗಳನ್ನು ಕೇಳ್ತಾನೂ ಇದ್ದಾರೆ. ಅಂತ ಮಟ್ಟಿಗೆ ನೀವು ಅದನ್ನ ಕೊಟ್ಟಿದ್ದೀರಿ. ಆ ಮಾತನ್ನ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನು ನಿಮ್ಮನ್ನ ಟಿಕೆಟ್ ಕೊಟ್ಟು ಖರೀದಿ ಮಾಡಿಕೊಂಡು ನೋಡುವಂತ ಕೆಲಸ ಇವತ್ತು ಲೈನ್ ಆಗುತ್ತೆ. ಇವತ್ತು ಚಿತ್ರಮಂದಿರಕ್ಕೆ ಮತ್ತೆ ಜನ ಬರೋಂಗೆ ನೀವು ಮಾಡ್ತಾ ಇದ್ದೀರಿ. ಹಂಗಾಗಿ ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳಲೇಬೇಕಾಗಿದೆ. ಈ ಒಂದು ಸುದ್ದಿವಾಹಿನಿಯ ಮುಖಾಂತರವಾಗಿ ನಾನು ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೆ ಒಂದು ಮನವಿ ಮಾಡ್ತೇನೆ. ಕನ್ನಡಕ್ಕಾಗಿ ದುಡಿದು, ಕನ್ನಡಕ್ಕಾಗಿ ಮಡಿದು, ಕನ್ನಡಕ್ಕಾಗಿ ಹೋರಾಟ ಮಾಡುವಂತ ನಟರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಇವತ್ತಿಲ್ಲ. ಆದರೂ ಕೂಡ ವಿಷ್ಣುವರ್ಧನ್ ಕೂಡ ಇವತ್ತು ನಮ್ಮಲ್ಲಿಲ್ಲ, ಅಂಬರೀಶ್ ಅವರು ಕೂಡ ನಮ್ಮ ಹತ್ರ ಇಲ್ಲ. ಹಾಗಾಗಿ ಈಗ ಇರ್ತಕ್ಕಂಥವ್ರು ಒಬ್ಬರೇ ಒಬ್ರು ರವಿಚಂದ್ರನ್ ಅವರು ಕೆಲವೊಂದು ಸಿನಿಮಾಗಳನ್ನ ರಿಲೀಸ್ ಮಾಡಬೇಕು. ಯಾಕಂದ್ರೆ ಅದು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಆವಾಗ ನಮ್ಮ ಅಷ್ಟು ಪರಿಜ್ಞಾನ ಇರಲಿಲ್ಲ. ಈಗ ಪ್ರತಿಯೊಬ್ಬರು ಕೂಡ ದುಡಿಮೆ ಮಾಡ್ತಾ ಇದ್ದಾನೆ, ದುಡಿತಾ ಇದ್ದಾನೆ. ಇನ್ನೊಬ್ಬರಿಗೆ ಸುಳ್ಳು ಹೇಳ್ಕೊಂಡು ಅಪ್ಪ ಅಮ್ಮನ ಕೈಯಿಂದ ಆಟಣೆನೋ ಚಾರಣೆನೋ ರೂಪಾಯಿನೋ ಕದ್ಕೊಂಡು ಹೋಗಿ ಸಿನಿಮಾ ನೋಡುವಂತ ಪ್ರವೃತ್ತಿ ನಮ್ಮದಾಗಿತ್ತು 91ರ ಕಾಲಘಟ್ಟದಲ್ಲಿ. ಅಂದ್ರೆ ನಾನು ಅವತ್ತು 7 ಮುಗಿಸಿ 8ನೇ ಕ್ಲಾಸಿಗೆ ನಾನು ಆಗಿದ್ದೆ. ಆವತ್ತಿನಿಂದ ಇವತ್ತಿನವರೆಗೂ ನಿಮ್ ಫ್ಯಾನ್ ಆಗಿದ್ದೀವಿ. ಪರವಾಗಿಲ್ಲ, ಈಗಲಾದ್ರೂ ಕೂಡ ನಾವು ಒಂದು 10 ಜನರಿಗೆ ಟಿಕೆಟ್ ಕೊಟ್ಟು ನೋಡತಕ್ಕಂಥ ಕೆಲಸ ನಾವು ಮಾಡಕ್ ತಯಾರಾಗಿದ್ದೀವಿ. ರವಿ ಸರ್ ನಿಮ್ಮ ಕಾರ್ಯ ಮುಂದುವರಲಿ, ರಿಲೀಸ್ ಮಾಡಿ. ನಿಮ್ಮನ್ನ ಕಾಯ್ತಾ ಇದ್ದಾರೆ. ಕನ್ನಡದ ಎಲ್ಲ ಕಲಾಭಿಮಾನಿಗಳು ನಿಮ್ಮನ್ನು ಕಾಯ್ತಾ ಇದ್ದಾರೆ. ನಿಮ್ಮ ಸಿನಿಮಾಗೋಸ್ಕರ, ನಿಮ್ಮ ಶಾಂತಿ ಕ್ರಾಂತಿಗೋಸ್ಕರ ಅದನ್ನ ರಿಲೀಸ್ ಮಾಡಿ ಅನ್ನೋದೊಂದೇ ಒತ್ತಡವಾಗಿದೆ. ಎಲ್ಲ ಸಾಮಾಜಿಕ ಜಾಲತಾಣ ನೋಡಿದ್ರು ಕೂಡ ನಿಮ್ದೇ ಗಾನ, ನಿಮ್ದೇ ಹಾಡು, ನೀವು ಹಾಡಿದೇ ಹಾಡು, ಎಲ್ಲ ನಿಮ್ ಆ ಹಾಡುಗಳನ್ನು ಕೇಳಿದರೆ ಮೈ ಒಂಥರ ರೋಮಾಂಚನವಾಗ್ತಾ ಇದೆ. ಆ ತರದ ಸನ್ನಿವೇಶಗಳು ಕೂಡ ಅದರಲ್ಲಿ ಅಡಗಿದಾವೆ. ಆಗಷ್ಟೊಂದು ನಮ್ಗೆ ಪ್ರೌಢ ಆಗಿರಲಿಲ್ಲ ನಮ್ಮ ಮೈಂಡು. ಹಾಗಾಗಿ ಇವತ್ತು ಕೂಡ ನನ್ನ ಏಜಲ್ಲಿ ಇರ್ತಕ್ಕಂಥ ಅನೇಕ ಜನ ಕೂಡ ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ, ರಿಲೀಸ್ ಮಾಡಿ ಸರ್, ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾವುದಕ್ಕನ್ನ ಹಿಂದೆ ಹಾಕಬೇಡಿ. ನಿಮಗೆ ತೊಂದರೆ ಆಗದ ರೀತಿಯಲ್ಲಿ, ನಿಮಗೆ ಕಷ್ಟ ಕೊಡುವಂಥ ರೀತಿಯಲ್ಲಿ ಕನ್ನಡಿಗರು ಇವತ್ತು ಯಾರು ಇಲ್ಲ. 100 ಜನ ನೋಡ್ಕೊಳ್ಳುವಂಥ ಕೆಲಸ ಒಬ್ಬೊಬ್ಬರಿಗೆ ಬೆಳೆದು ನಿಂತಿದ್ದಾರೆ. ಆದರೆ ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಕನ್ನಡಕ್ಕಾಗಿ ಮಾಡೋದಕ್ಕೋಸ್ಕರ, ನಿಮ್ಮ ಸಿನಿಮಾಗೋಸ್ಕರ ಸುಮಾರು ಜನ ಇವತ್ತು ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೆಗೆದುಕೊಂಡು ಸಿನಿಮಾ ನೋಡೋ ಮಟ್ಟಕ್ಕೆ ಬಂದು ನಿಲ್ತಾರೆ. ನೀವೊಂದು ಮಾತು ಹೇಳ್ತಾ ಇದ್ದೀರಿ ರವಿ ಸರ್ ಅವಾಗ, ಜನ ಯಾವತ್ತು ನಮ್ಮನ್ನು ಕೈ ಬಿಟ್ಟಿದ್ದಾರೋ ಅಂತಕ್ಕಂಥ ಮಾತನ್ನ ಯಾವತ್ತು ಆಡ್ಕೊಂಡಿಲ್ಲ. ಜನ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಪ್ರೋತ್ಸಾಹ ಇದ್ದಾರೆ. ಆದರೆ ಇಂಥ ಕಾಲ ಇತ್ತು, ಆಗೊಂದು ಕಾಲ ಇತ್ತು, ಸಿನಿಮಾಕ್ಕೆ ಹೋಗಿ ನೋಡ್ಬೇಕನ್ನುವಂತ ಕಾಲ ಇದಾಗಿತ್ತು. ಈಗ ಬರ್ಬರ್ತಾ ಸಿನಿಮಾ ಥಿಯೇಟರ್ ಕಡೆ ಯಾರು ನುಗ್ತಾ ಇಲ್ಲ, ನೋಡ್ತಾ ಇಲ್ಲ ಅಂತಕ್ಕಂಥ ಮಾತಿತ್ತು. ಅದನ್ನ ನುಗ್ಗಿಸ್ತೀವಿ, ತೋರಿಸ್ತೀನಿ ಅಂತಕ್ಕಂಥ ಮಾತೇ ನೀವು ಅವತ್ತು ಹೇಳ್ತಾ ಇದ್ರಲ್ಲ, ಆ ಕಾಲ ನಿಮ್ಮ ಶಾಂತಿ ಕ್ರಾಂತಿಯಿಂದಲೇ ಪ್ರಾರಂಭವಾಗ್ಲಿ ಎನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಕನ್ನಡದ ಮೇಲೆ ಅಥವಾ ರವಿಚಂದ್ರನ್ ಮೇಲೆ ಅಭಿಮಾನಿ ಇದೆ ಅವರೆಲ್ಲ ಈ ಸುದ್ದಿಯನ್ನು ಫಾರ್ವರ್ಡ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ರಿಲೀಸ್ ಆದ ನಂತರ ಇದನ್ನ ಮತ್ತೆ ಅಲ್ಲಿಗೆ ನಾವು ಯಾವ ಉತ್ತುಂಗ ತಗಡ್ಕೊಂಡು ಹೋಗ್ಬೇಕೆಂಬುದನ್ನ ತೋರಿಸ್ಕೊಳ್ಬೇಕಾಗಿದೆ. ಆ ಕಾಲಘಟ್ಟದಲ್ಲಿ 4 ಜನ ಬೇರೆ ಬೇರೆ ಭಾಷೆಗಳಿಂದ ರಾಜ್ಯದ ಕರೆದುಕೊಂಡು ಬಂದು ಹೀರೋಗಳನ್ನ ಸಿನಿಮಾದಲ್ಲಿ ಮಾಡಿಸಿದ್ದೀರಿ. ಹಾಗೆ ಆ ಒಂದು ಪ್ರವೃತ್ತಿ ನೀವು 10 ಏನಂತಾರ ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಬಿಗ್ ಸಿನಿಮಾನ ಇವತ್ತಿಗೆ ಲೆಕ್ಕ ಹಾಕೊಂಡ್ರೆ ಅದು ಏನು ಲೆಕ್ಕಕ್ಕೆ ಸಿಗಲ್ಲ, ಅಷ್ಟು ದುಡ್ಡು ನೀವು ಖರ್ಚು ಮಾಡಿದ್ರಿ. ಪರವಾಗಿಲ್ಲ ರವಿ ಸರ್, ಯಾವತ್ತೂ ಕೂಡ ಇವತ್ತು ನಿಮಗೆ ಕೈ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.